ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಎಲ್ಲರಿಗೂ. ಮೊದಲನೆಯದಾಗಿ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಗುರೂಜಿಯವರಿಗೆ, ಎಲ್ಲ ಹಾಸ್ಟೆಲ್ ಮಾಸ್ಟರ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಅವಕಾಶಕ್ಕಾಗಿ ನಾನು ಮತ್ತೊಮ್ಮೆ ತಮಗೆಲ್ಲರೂ ಕೃತಜ್ಞತೆ ಕೊಡುತ್ತಾ, ಈಗಾಗಲೇ ನಮ್ಮ ಗುರೂಜಿಯವರು ಈ ಶಿವಾಂಬು ಚಿಕಿತ್ಸೆ ಬಗ್ಗೆ ಬಹಳಷ್ಟು ತರಗತಿಗಳನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಜಗದೀಶ್ ಆರ್ ಬುರಾಣಿ ಅವರು ಬರೆದಂತ ಪುಸ್ತಕವನ್ನ ನಮಗೆ ಅವರು ಪರಿಚಯ ಮಾಡಿಕೊಟ್ಟು, ಅದರ ಮೂಲಕ ನಮಗೆ ಶಿವಾಂಬು ಚಿಕಿತ್ಸೆಯನ್ನ ಅವರು ಹಿಂದಿನ ತರಗತಿಯಲ್ಲಿ ಧ್ಯಾನವನ್ನು ಕೊಡ್ತಾ ಬಂದ್ರು. ಕೊಡುವಾಗ ಅವರು ಸಾಕ್ಷಾತ್ ಶಿವನೇ ಈ ಚಿಕಿತ್ಸೆಯನ್ನ ಪಾರ್ವತಿ ದೇವಿಗೆ ಹೇಳದ್ದನ್ನ ನಾವು ಅಲ್ಲಿ ತಿಳಿದುಕೊಂಡಿದ್ದೇವೆ. ಇದು ನಮ್ಮ ದೇಹದಲ್ಲಿ ಇರುವಂತ ನೀರು, ಅಂದ್ರೆ ಸ್ವಯಂಭು ಅಂದ್ರೆ ಸ್ವಯ ಅಂದ್ರೆ ನಾನು, ಅಂಬು ಅಂದ್ರೆ ಜಲ. ನನ್ನ ದೇಹದಲ್ಲಿ ಉತ್ಪತ್ತಿ ಆಗುವಂತ ಜಲವನ್ನ ಯಾವ ರೀತಿ ನಾವು ಉಪಯೋಗ ಮಾಡಿಕೊಂಡು ನಾವು ಆರೋಗ್ಯವನ್ನ ಪಡೆದುಕೊಳ್ಬೇಕಂತ ಅನ್ನೋದನ್ನ ಗುರೂಜಿಯವರು ವಿವರಣೆ ನೀಡಿದ್ರು. ಅವಾಗ ಇದು 5,000 ವರ್ಷಗಳ ಹಿಂದೆನೂ ಕೂಡ ಇದನ್ನ ಋಷಿಮುನಿಗಳು ಉಪಯೋಗ ಮಾಡಿ ಅವ್ರು ಯಾವ ರೀತಿ ಆರೋಗ್ಯವನ್ನು ಪಡೆದುಕೊಂಡಿದ್ರು ಅನ್ನೋದನ್ನ ನಾವು ತಿಳಿದುಕೊಂಡಿದ್ದೇವೆ. ಸೋಮೂತ್ರ ಅಂದ್ರೆ ಈ ಚಿಕಿತ್ಸೆಯು ಬಹಳ ಪರಿಣಾಮಕಾರಿ ಪದ್ಧತಿಯಾಗಿದ್ದು, ಇದನ್ನ ಶಿವಂಬು ಕಲ್ಪವಿಧಿ ಎಂಬ ಭಾಗದಲ್ಲಿ 5,000 ವರ್ಷಗಳ ಹಳೆಯದಾದ ಡಮರು ತಂತ್ರದಲ್ಲಿ ಇದನ್ನ ಉಲ್ಲೇಖಿಸಲಾಗಿದೆ ಅಂತ ನಮಗೆ ಗುರುಗಳು ಧ್ಯಾನವನ್ನ ನೀಡಿದ್ದಾರೆ. ಅದೇ ರೀತಿ ಇದು ಅಮ್ರೋಲಿ ಅಂತ ಇದಕ್ಕೆ ಕರೀತಾರೆ. ಅಮ್ರೋಲಿ ಅಂತಂದ್ರೆ ಅಮರ. ಅಮರ ಅಂತಂದ್ರೆ ಅದೇ ಸಾವು ದೂರ ಹೋಗುತ್ತೆ ಅಂದ್ರೆ ಅಮರ ಅಂತಂದು ನಾವು ಸಾವನ್ನ ಗೆಲ್ಲಬಹುದು ಅಂತ ಅನ್ನುವಂತ ಪದವನ್ನ ಇಲ್ಲಿ ಉಪಯೋಗಿಸಲಾಗಿದೆ. ನಂತರ ಪ್ರಕಾಶ ಮತ್ತು ವಿಷಗ್ನ ಅಂತಂದು ಕೂಡ ಈ ಮೂತ್ರ ಚಿಕಿತ್ಸೆಗೆ ಏನು ನಮ್ಮ ಇದರಲ್ಲಿ ತಿಳಿಸಿದ್ದಾರೆ. ವಿಷಗ್ನ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ವಿಷ ಇದ್ರೂ ಕೂಡ ಈ ಮೂತ್ರ ಚಿಕಿತ್ಸೆಯನ್ನು ಅಳವಡಿಸಿಕೊಳ್ಳುವುದರಿಂದ ಅದು ಏನು ನಮಗೆ ವಿಷವನ್ನ ಹೊರಗೆ ಹಾಕ್ಲಿಕ್ಕೆ ಕೂಡ ಅದು ಸಹಾಯ ಮಾಡುತ್ತದೆ. ಅದೇ ರೀತಿ ಭಾವಪ್ರಕಾಶ ಅಂದ್ರೆ ನಮ್ಮನ್ನ ಯಾವಾಗ್ಲೂ ಕೂಡ ವೃದ್ಧರಾಗದೇ ಇರುವಂತ ಅಂದ್ರೆ ವಯಸ್ಸಾಗದೇ ಇರುವಂತೆ ಅದು ಕಾಪಾಡೋದ್ರಲ್ಲಿ ಕೂಡ ಅದು ತನ್ನ ಶಕ್ತಿಯನ್ನ ಉಪಯೋಗ ಮಾಡ್ತದೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ಬೋದು. ಈ ರೀತಿ ಶಿವಾಂಬುದ ಬಗ್ಗೆ ನಮ್ಮ ಪ್ರತಿಯೊಂದು ಗ್ರಂಥದಲ್ಲಿ ಕೂಡ ಇದನ್ನ ಉಲ್ಲೇಖ ಮಾಡಲಾಗಿದೆ. ಎಷ್ಟೊಂದು ಇದು ಚಾಲ್ತಿಯಲ್ಲಿರುವಂತದ್ದು ಅಂತಂದು. ಹಿಂದೆ ಕೂಡ ಪಾಶ್ಚಾತ್ಯ ದೇಶಗಳಲ್ಲಿಯೂ ಕೂಡ ಈ ಜನರಿಗೆ ಮೂತ್ರ ಚಿಕಿತ್ಸೆ ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು, ಎಲ್ಲ ರೋಗಗಳನ್ನು ತಡೆಗಟ್ಟಬಹುದು ಅಂತಂದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕೂಡ ಇವರು ನಮ್ಮ ದೇಶದನ್ನ ತಿಳಿದುಕೊಂಡು ಹೋಗಿ ಅಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಳವಡಿಕೆ ಮಾಡೋದಲ್ಲದೆ ಇಂಗ್ಲೆಂಡು, ಸ್ಕಾಟ್ಲೆಂಡು, ಐರ್ಲೆಂಡು ಇಂಥ ಅನೇಕ ಮುಂದುವರೆದ ರಾಷ್ಟ್ರಗಳಲ್ಲಿ ಕೂಡ ಮೂತ್ರ ಚಿಕಿತ್ಸೆಯನ್ನು ಅಳವಡಿಸಿಕೊಂಡು ನಾವು ಮಾರಕ ಕಾಯಿಲೆಗಳನ್ನ ಗುಣಪಡಿಸಿಕೊಳ್ಬಹುದಂತ ನಮಗೆ ಈ ಪುಸ್ತಕದ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಈ ಒಂದು ದಿನಾಂಕ ಅಕ್ಟೋಬರ್ 24, 1967 ಅಂದ್ರೆ ನೋಡಿ ಎಷ್ಟೊಂದು ಹಿಂದಿನ ಕಾಲದಲ್ಲಿ ಕೂಡ ಪ್ರಕಟವಾದ ಒಂದು ಪತ್ರಿಕೆ. ಅದು ಸ್ಯಾನ್ ಫ್ರಾನ್ಸಿಸ್ಕೋ ಪತ್ರಿಕೆಯಲ್ಲಿ ಏನ್ ಮಾಡಿದರೆ, ಸಾಮಾನ್ಯ ಮಾನವನ ಮೂತ್ರದಲ್ಲಿ ಕ್ಯಾನ್ಸರ್, ಟ್ಯೂಬರ್ಕ್ಯುಲೋಸಿಸ್, ಪಲ್ಮನರಿ ಅಥವಾ ವ್ಯಾಸ್ಕ್ಯುಲರ್ ಕಾಯಿಲೆಗಳು ಇಂಥ ಅನೇಕ ಮಾರಕ ಕಾಯಿಲೆಗಳನ್ನು ತಡೆಗಟ್ಟುವಂತ ಗುಣವಿದೆ ಅಂತ ಅವಾಗಲೇ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಅಂತಂದ್ರ ಅದಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ಅನ್ನೋದನ್ನ ನಾವು ತಿಳಿದುಕೊಳ್ಬಹುದು. ಇದೇ ರೀತಿ ಜಪಾನ್ ಮತ್ತು ಚೈನಾದಲ್ಲಿ ಏನು ಮಾನವನ ಮೂತ್ರದಲ್ಲಿ ಸಿಗುವಂತ ಯುರೋಕಿನೆಸ್ ಅಂತ ಒಂದು ಅಂಶ ಇರುತ್ತದೆ. ಅದನ್ನ ಅವರು ಬೇರೆ ದೇಶಕ್ಕೆ ಮಾನವನ ಮೂತ್ರದಲ್ಲಿ ಅದನ್ನ ಅಂಶವನ್ನ ತೆಗೆದುಕೊಂಡು ಅವ್ರು ಬೇರೆ ದೇಶಕ್ಕೆ ಅದನ್ನ ಇಂಪೋರ್ಟ್ ಮಾಡುವುದರ ಮೂಲಕ ಸಾಕಷ್ಟು ವ್ಯವಹಾರ ಉದ್ಯಮದಲ್ಲಿ ಅವರು ಅದನ್ನ ದುಡ್ಡನ್ನ ಗಳಿಸೋದನ್ನ ನಾವು ಕಾಣಬಹುದು. ಕೆಲವು ಜನರು ಗೋಮೂತ್ರ ಸೇವನೆ ಮಾಡ್ತಾರೆ. ಈಗ ಮೂತ್ರ ಚಿಕಿತ್ಸೆ ಅಂತಂದ್ರೆ ನಮಗೂ ಕೂಡ ಅದು ಮೂತ್ರ ಯಾವ ರೀತಿ ಸೇವನೆ ಮಾಡ್ಬೇಕು ಗುರುಜಿ ಹೇಳ್ತಾ ಇದ್ರು. ಅದನ್ನ ನೀವು ಅಳವಡಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದಾಗ ನಮಗೂ ಕೂಡ ಮೊದ್ಲೇ ಅನಿಸ್ತಾ ಇತ್ತು. ಆದ್ರೆ ನಾವೆಲ್ಲರೂ ಈಗ ಬಹಳಷ್ಟು ಜನ ಏನ್ ಆಯುರ್ವೇದ ಔಷಧ ತೆಗೆದುಕೊಳ್ಬೇಕಾದ್ರೆ ಗೋಮೂತ್ರವನ್ನ ಸೇವನೆ ಮಾಡಿ ಆಯುರ್ವೇದ ಔಷಧವನ್ನ ನಾವು ತೆಗೆದುಕೊಳ್ಳೋದನ್ನ ನಾವು ನೋಡಿದೀವಿ. ಆದ್ರೆ ಗೋಮೂತ್ರವನ್ನ ಅದು ನಮ್ಮ ಸ್ವಮೂತ್ರಕ್ಕಿಂತ ತುಂಬಾ ಶಕ್ತಿಶಾಲಿಯಾಗಿರೋದ್ರಿಂದ ಅದನ್ನ ಸ್ವಲ್ಪ ಮಾತ್ರ ನಾವು ಸೇವನೆ ಮಾಡ್ಬೋದು, ಲಿಮಿಟೆಡ್ ಆಗಿ 1 ಸ್ಪೂನ್ 2 ಸ್ಪೂನ್. ಆದ್ರೆ ಸ್ವಮೂತ್ರವನ್ನ ನಾವು ಎಷ್ಟೇ ನಾವು ಸ್ವೀಕಾರ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಅದಕ್ಕೆ ಯಾವುದೇ ನಮಗೆ ಅದರಿಂದ ಏನು ದುಷ್ಪರಿಣಾಮ ಇಲ್ಲ ಅನ್ನೋದನ್ನ ನಾನು ಕೂಡ ಕಂಡುಕೊಂಡಿದ್ದೇನೆ. ಆದ್ರೆ ಮೂತ್ರ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ನಾವೇನಾದ್ರೂ ಮೂತ್ರ ಚಿಕಿತ್ಸೆಯನ್ನು ಅಳವಡಿಸ್ಕೊಳ್ಬೇಕಪ್ಪ ಅಂತಂದ ಮನಸ್ಸು ಮಾಡಿದಂದ್ರೆ ನಮ್ಮ ಆಹಾರ ಪದ್ಧತಿಯನ್ನ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಆಹಾರದಲ್ಲಿ ನಾವು ಮೆಣಸಿನಕಾಯಿ, ಉಪ್ಪು, ಹುಳಿ ಇಂಥ
ಆಹಾರವನ್ನ ಕಡಿಮೆ ರೂಪದಲ್ಲಿ ಅಂದ್ರೆ ಅಡಿಗೆಗೆ ಎಷ್ಟು ಉಪಯೋಗ ಮಾಡ್ತಾರೆ ಅಷ್ಟನ್ನೇ ನಾವು ಉಪಯೋಗ ಮಾಡ್ಬೇಕು. ಹೆಚ್ಚುವರಿಯಾಗಿ ಮೆಣಸಿನಕಾಯಿ, ಉಪ್ಪು, ಹುಳಿ ಇಂತ ಅಂಶಗಳನ್ನ ಸೇವನೆ ಮಾಡಬಾರ್ದು. ಮತ್ತೆ ಸಾಯಂಕಾಲ ನಮ್ದು ಊಟ 7 ಗಂಟೆ ಒಳಗಡೆ ಇರ್ಬೇಕು. ಸಾಯಂಕಾಲದ ಊಟ ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ ಆ ದ್ರವಾಹಾರ ಇದ್ರೆ ತುಂಬಾ ಒಳ್ಳೆಯದು. ಗಂಜಿ ಅಥವಾ ಜ್ಯೂಸು ಅಥವಾ ನೀವು ಬೇಯಿಸದೇ ಇರುವಂತ ಮೊಳಕೆ ಕಾಳು, ಹಸಿರು ತರಕಾರಿ ಇಂಥದನ್ನ ಸೇವನೆ ಮಾಡೋದ್ರಿಂದ ನಮ್ಗೆ ಮೂತ್ರ ಚಿಕಿತ್ಸೆಗೆ ತುಂಬಾ ಒಳ್ಳೆಯದು ಮತ್ತೆ ಬೇಗನೆ ರಿಸಲ್ಟ್ ಕೊಡುತ್ತದೆ ಅಂತ ನಾನು ಹೇಳ್ಬೋದು ಇಲ್ಲಿ. ಈ ರೀತಿ ಮೂತ್ರ ಚಿಕಿತ್ಸೆಯನ್ನ ಸಕಾರಾತ್ಮಕ ಪ್ರವೃತ್ತಿಯನ್ನು ಒದ್ದಿಸಿಕೊಳ್ಳೋದು. ಈ ಮೂತ್ರ ಚಿಕಿತ್ಸೆಯನ್ನ ನಾವು ಮಾಡೋದ್ರಿಂದ ಆರೋಗ್ಯದಲ್ಲಿ ನಾವು ಅಭಿವೃದ್ಧಿ ಹೊಂದುವುದು ಅಷ್ಟೇ ಅಲ್ಲ, ನಮ್ಮ ಮನಸ್ಸು ಕೂಡ ಯಾವಾಗ್ಲೂ ಸಕಾರಾತ್ಮಕವಾಗಿ ವಿಚಾರ ಮಾಡ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಹಾಗೂ ಸಂತೋಷದಿಂದ ಮೂತ್ರ ಚಿಕಿತ್ಸೆಯನ್ನು ಪಡೆಯುವುದಕ್ಕೆ ಒಪ್ಪಿಕೊಳ್ಳಲು ಸ್ಫೂರ್ತಿಯನ್ನು ಹೊಂದಬಹುದು. ಈ ರೀತಿ ನಾವು ಮೂತ್ರ ಚಿಕಿತ್ಸೆಯನ್ನ ಅಳವಡಿಸಿಕೊಂಡಲ್ಲಿ ನಮ್ಮ ಆರೋಗ್ಯವನ್ನ ಪಡೆದುಕೊಳ್ಬಹುದು. ಈ ಪದ್ಧತಿ ನಮ್ಮ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳಿಗೂ ಕೂಡ ತುಂಬಾ ಅಳವಡಿಸಿಕೊಂಡವರು 150 ವರ್ಷದಿಂದ 300 ವರ್ಷಗಳವರೆಗೆ ಬಾಳಿ ಬದುಕಿರೋದನ್ನ ನಾವು ಕಾಣಬಹುದು. ಅದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ಮೂತ್ರ ಚಿಕಿತ್ಸೆ ಅಳವಡಿಸಿಕೊಂಡಂತ ಮೂತ್ರ ಚಿಕಿತ್ಸೆಯಲ್ಲೂ ಕೂಡ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ. ಅದರಲ್ಲಿ ಇರುವಂತ ವಿಟಮಿನ್, ಮಿನರಲ್, ಕಾರ್ಬೋಹೈಡ್ರೇಟ್ಸ್, ಕೊಬ್ಬು ಎಲ್ಲವೂ ಕೂಡ ಆ ಮೂತ್ರದಿಂದ ನಾವು ಪಡೆದುಕೊಳ್ಬಹುದು. ಈಗ ಈ ಬುಕ್ ಅನ್ನ ನಾನು ಸ್ವಲ್ಪ ಹೇಳಿದೆ. ಈಗ ನಾನು ಗುರುಜಿಯವರು ಇದನ್ನ ನಮ್ಗೆ ಧ್ಯಾನವನ್ನು ಕೊಟ್ಟಾಗ ನಾವು ಕೂಡ ಅದೇ ರೀತಿ ಮೂತ್ರವನ್ನು ಯಾವ ರೀತಿ ಪಾನ ಮಾಡೋಕೆ ಇದೊಂದು ತ್ಯಾಜ್ಯ ವಸ್ತು ಅಂತಂದು ನಾವು ಅನ್ಕೊಂತಾ ಇದ್ವಿ. ಆದ್ರೆ ಇಲ್ಲ, ನೀವು ಮಾಡ್ರಿ ಅಂತಂದು ಬಹಳಷ್ಟು ಅವರು ಗುರುಜಿಯವ್ರ ಕ್ಲಾಸ್ ಕೊಟ್ಟಾಗ ಇಲ್ಲ ಇದ್ರಲ್ಲಿ ಏನಾದ್ರೂ ಇರ್ಬೋದಲ್ಲ, ಇಷ್ಟೊಂದು ಗುರುಜಿ ನಮ್ಗೆ ಧ್ಯಾನ ಕೊಡ್ತಾ ಇದ್ದಾರೆ, ಇದನ್ನ ಅಳವಡಿಸ್ಕೊಳ್ಬೇಕು, ಅಳವಡಿಸ್ಕೊಂಡಾಗ ನಮ್ಗೆ ಏನಾದ್ರೂ ಅದ್ರದ್ದು ಫಲ ನೋಡ್ಬೋದು ಅಂತಂದು ನಾನು ಅಳವಡಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ ನಾನು ಪ್ರಥಮವಾಗಿ ಒಂದು ಸ್ಪೂನು ಅರ್ಧ ಕಪ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಅದನ್ನ ಬೆಳಗ್ಗಿನ ಅಂದ್ರೆ ನಾನು ಸಾಯಂಕಾಲ 7 ಗಂಟೆ ಒಳಗೆ ಆಹಾರವನ್ನ ಊಟ ಮಾಡೋದ್ರಿಂದ ನಮ್ಗ ಮತ್ತೆ ನಾವು ರಾತ್ರಿ ಮಲಗಬೇಕಾದ್ರೆ ಯೂರಿನ್ ಪಾಸ್ ಮಾಡಿ ಮತ್ತೆ ನೀರು ಜಾಸ್ತಿ ನೀರು ಕುಡಿಯೋದು ಮಲಗೋದ್ರಿಂದ ನಮಗ್ ಬೆಳಗ್ಗೆ 4:30 ನಂತರ ಬರುವಂತ ಮೂತ್ರ ಯಾವ್ದೇ ಕಲರ್ ಇರುದಿಲ್ಲ, ಮತ್ತೆ ಟೇಸ್ಟ್ ಇರುದಿಲ್ಲ, ಮತ್ತೆ ಸ್ಮೆಲ್ ಇರುದಿಲ್ಲ. ಅದು ಏನು ನಾವು ಎಳೆನೀರು ಯಾವ ರೀತಿ ಇರ್ತದೆ ಆ ರೀತಿ ಇರ್ತದೆ. ಅದನ್ನ ಸೇವನೆ ಮಾಡ್ಲಿಕ್ಕೆ ನಮ್ಗೇನು ಅನ್ಸೋದಿಲ್ಲ. ಮೊದ್ಲೇ ಅನಿಸ್ಬೋದು. ಪ್ರಥಮವಾಗಿ ಪ್ರಾರಂಭ ಮಾಡೋರು ಯಾವ ರೀತಿ ಮಾಡ್ಬೇಕಂದ್ರೆ ಮೂತ್ರವನ್ನ ನೀವು ತೆಗೆದುಕೊಂಡು ಈಗ ನಮ್ಗೆ ಆಗ್ತಾ ಇಲ್ಲಪ್ಪ, ಒಮಿಟ್ ಬರ್ತೈತಿ ಅಂತಂದು ಕೆಲವರು ನಮ್ಗೆ ಹೇಳ್ತಾರೆ. ಆದ್ರೆ ಅವ್ರು ಮಾಡಿದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಬಕೆಟ್ ಅಲ್ಲಿ ನೀವು ಮೂತ್ರವನ್ನ ಹಿಡಿದುಕೊಂಡು ಆ ಬಕೆಟ್ ಅಲ್ಲಿ ನೀರು ಹಾಕಿ ಕೆಲವು ಹೊತ್ತು ನೀವು ಕಾಲನ್ನು ಎದ್ದುಕೊಂಡು ನಿಮ್ ಬಕೆಟ್ ಅಲ್ಲಿ ಇಟ್ಕೊಂಡು ನೀವು ಅದನ್ನ ನೀವು ಕಣ್ಣು ಮುಚ್ಚಿ ಅದನ್ನ ಇದು ಮಾಡಿ ನಿಮ್ ಬಾಡಿ ತುಂಬೆಲ್ಲ ಅದು ಅದರದ್ದು ಏನ್ ಅಂಶ ಇರ್ತೈತಿ ಬಾಡಿಗೆಲ್ಲ ಬಂದು ಯಾವ ರೀತಿ ಎನರ್ಜಿ ಬರ್ತದೆ ಅಂತ ಅನ್ನೋದನ್ನ ನೀವು ಗಮನಿಸಬಹುದು. ಈ ರೀತಿ ಅವನ್ನ ಸೇವನೆ ಮಾಡೋದನ್ನ ನೀವು ಉಪಯೋಗ ಮಾಡ್ಬೋದು. ನಾನು ಅದೇ ರೀತಿ ಮಾಡ್ತಾ ಈಗ ಬೆಳಗ್ಗಿನ ಹೊತ್ತು, ಯಾಕಂದ್ರೆ ನನ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಟೈಮ್ ಸಿಗದೇ ಇರೋದ್ರಿಂದ ನಾ ಮಾರ್ನಿಂಗ್ ಕಂಪಲ್ಸರಿ ಅದನ್ನ ಮೂತ್ರ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡಿದ್ದೇನೆ. ಅದರಿಂದ ರಿಸಲ್ಟ್ ತುಂಬಾ ಬಂದಿದೆ. ಬೆಳಗಿನಿಂದ 4:30 ನಾನು 8:30 ಕನಿಷ್ಠ 1.5 ರಿಂದ 2 ಲೀಟರ್ ನಾನು ಮೂತ್ರ ಸೇವನೆಯನ್ನು ಮಾಡ್ತಾ ಇರೋದ್ರಿಂದ ನನ್ನಲ್ಲಿರುವಂತ ಏನು ಬ್ಲಡ್ ಪ್ರೆಷರ್ ಇತ್ತು, BP ಟ್ಯಾಬ್ಲೆಟ್ ಅನ್ನ ಕಂಪ್ಲೀಟ್ ಆಗಿ ನಾನು 3 ತಿಂಗಳಾಯ್ತು ಬಿಟ್ಟಿದ್ದೇನೆ. ಅದರಿಂದ ನನ್ಗೆ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ. ಮತ್ತೀಗ ಯಾವ್ದೇ ನಾವು ಆಹಾರ ಸೇವನೆನೂ ಕೂಡ ಕಡಿಮೆ. ಅದನ್ನ ತಗೊಳ್ಳೋದ್ರಿಂದ ನೀರ್ ನಾವು ಜಾಸ್ತಿ ಕುಡಿಬೇಕು ಅನಿಸುತ್ತೆ ಅದು. ಅದಾಗ ನೀವು ನೀರ್ ಕುಡಿಬಹುದು, ಅದರಿಂದ ಏನು ತೊಂದರೆ ಇಲ್ಲ, ನೀರ್ ಕುಡಿಬಹುದು. ನಂತರ ನೀರ್ ಕುಡಿದ ತಕ್ಷಣ ನೀವು ಮತ್ತೆ ನಿಮ್ಗೆ ಎಷ್ಟು ಅವಕಾಶ ಇದೆ ಮುಂಜಾನೆ, ಮಧ್ಯಾಹ್ನ, ರಾತ್ರಿ ಯಾರಿಗೆ ನಮ್ಗೆ ಅವಕಾಶ ಇದೆ ಅವರು ಮಾಡ್ಕೋಬಹುದು. ಪಾನ ಮೂತ್ರವನ್ನ ಸೇವನೆ ಮಾಡೋಕ್ಕಿಂತ ಪೂರ್ವದಲ್ಲಿ, ಅದನ್ನ ಹಿಡಿಯೋಕ್ಕಿಂತ ಪೂರ್ವದಲ್ಲಿ ಮೊದಲು ಸ್ವಲ್ಪ ಬಿಡ್ಬೇಕು. ನಂತರ ಕೊನೆಯದಲ್ಲಿ ಬಿಟ್ಟು ಮಧ್ಯದಲ್ಲಿ ಮೂತ್ರವನ್ನು ಹಿಡಿದುಕೊಂಡು ನೀವು ಮೂತ್ರಪಾನವನ್ನ ಮಾಡ್ಬೋದು. ಮತ್ತೆ ಮಸಾಜ್ ಮಾಡ್ಕೋಬಹುದು. ತಲೆ ಕೂದಲು ಉದುರುತ್ತಿದ್ರೆ ಅದನ್ನ ಹೇರ್ ಪ್ಯಾಕ್ ಮಾಡ್ಕೋಬಹುದು. ಹೇರ್ ಪ್ಯಾಕ್ ಮಾಡ್ಕೊಂಡು ನೈಟ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಂಡು ನೀವು ಮಾರ್ನಿಂಗ್ ಎದ್ದ ತಕ್ಷಣ ತಲೆ ಸ್ನಾನ ಮಾಡೋದ್ರಿಂದ ತಲೆ ಕೂದಲು ಉದುರುವುದನ್ನ ಕಡಿಮೆ ಮಾಡಬಹುದು. ಮತ್ತೆ ಬಾಡಿಗೆಲ್ಲ ಮಸಾಜ್ ಮಾಡ್ಕೊಂಡು ಬಾಡಿ ಪೇನು ಅಥವಾ ಏನಾದ್ರೂ ಚರ್ಮ ಕಾಯಿಲೆಗಳಿದ್ದಲ್ಲಿ ಕೂಡ ಅದನ್ನ ಸಂಗ್ರಹ ಮಾಡಿದಂತ ಮೂತ್ರವನ್ನ ಉಪಯೋಗಿಸಿದ್ರೆ ತುಂಬಾ ಫಲಿತಾಂಶ ಇರುತ್ತದೆ. ಯಾಕಂದ್ರೆ ಅದನ್ನ ಕಾಜಿನ ಬಾಟ್ಲಿಯಲ್ಲಿ ಸಂಗ್ರಹ ಮಾಡಿಡ್ಬೇಕು, ಪ್ಲಾಸ್ಟಿಕ್ ಅಥವಾ ಬೇರೆ ಪಾತ್ರೆಯಲ್ಲಿ ಇಡಬಾರ್ದು. ಕಾಜಿನ ಬಾಟ್ಲಿಯಲ್ಲಿ ಇಟ್ಟು ಅದನ್ನ ಗಾಳಿ ಆಡುವಂತ ಸ್ಥಳದಲ್ಲಿ ಇಟ್ಟು ಅದರ ಮುಚ್ಚಳವನ್ನ ಟೈಟ್ ಆಗಿ ಮುಚ್ಚಬಾರ್ದು, ಸ್ವಲ್ಪ ಲೂಸ್ ಬಿಡ್ಬೇಕು. ಆ ರೀತಿ ಇಟ್ಟು ನೀವು ಅದನ್ನ ಎಷ್ಟು ದಿವಸ ಅದನ್ನ ಸ್ಟೋರ್ ಮಾಡಿಡ್ತೀರ ಅಷ್ಟೊಂದು ಶಕ್ತಿಶಾಲಿಯಾಗಿ ಔಷಧವಾಗಿ ಅದು ನಮಗೆ ಅಷ್ಟ ರಿಸಲ್ಟ್ ಅನ್ನು ಕೊಡ್ತದೆ. ಅಂತದನ್ನ ನಾವು
ಚರ್ಮ ಕಾಯಿಲೆ ಇದ್ದವರು ಅಥವಾ ಸೋರಿಯಾಸಿಸ್ ಇದ್ದವರು, ಮುಖದಲ್ಲಿ ಮಡವಿ ಇದ್ದವ್ರು ಎಲ್ಲರೂ ಕೂಡ ಅದನ್ನ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನಿಮ್ಗೆ ಅವಕಾಶ ಇದ್ರೆ ಎಳೆ ಬಿಸಿಲಿಗೆ ನಿಲ್ಬೇಕು. ಎಳೆ ಬಿಸಿಲಿಗೆ ನಿಂತು ನಂತರ ಸೋಪ್ ಅಥವಾ ಯಾವುದೇ ಕೆಮಿಕಲ್ ರಹಿತವಾದಂತ ಕಡಲೆ ಹಿಟ್ಟು ಅಥವಾ ನೀಲಗಿರಿ ಎಣ್ಣೆ ಅಂತದನ್ನ ಯೂಸ್ ಮಾಡಿ ನೀವು ಸ್ನಾನ ಮಾಡೋದ್ರಿಂದ ಅದನ್ನು ಕೂಡ ರಿಸಲ್ಟ್ ಕಾಣ್ಬೋದು. ಮತ್ತು ಮೈ ಕೈ ನೋವು ಇದ್ದವರು, ಅಥ್ರೈಟಿಸ್ ಇದ್ದರೂ ಕೂಡ ನನ್ಗೆ ತುಂಬಾ ಜನ ಹೇಳಿದ್ದಾರೆ, ಅವರು ಕೂಡ ಅದನ್ನ ಬಳಕೆ ಮಾಡ್ಕೊಂಡು ಇದರಿಂದ ತುಂಬಾ ರಿಸಲ್ಟ್ ಅನ್ನು ಕಂಡುಕೊಂಡಿದ್ದಿದೆ. ಈ ರೀತಿ ಅದು ಪ್ರತಿಯೊಂದು ರೋಗಕ್ಕೂ ಕೂಡ ಸರ್ವ ರೋಗಕ್ಕೂ ಮದ್ದು ಅಂತ ಅನ್ನೋದನ್ನ ನಾನು ಕಂಡುಕೊಂಡಿದ್ದೇನೆ. ಮತ್ತೆ ಮಂಡೆ ನೋವು ಇದ್ದವರು ಮಂಡೆಗೆ ಅದನ್ನ ಪ್ಯಾಕ್ ಮಾಡ್ಕೋಬಹುದು. ಏನು ಬಟ್ಟೆಯಲ್ಲಿ ಅದನ್ನ ತೋಯಿಸಿ ಮಂಡೆಗೆ ಪ್ಯಾಕ್ ಮಾಡ್ಕೊಂಡು ಎಳೆ ಬಿಸಿಲಲ್ಲಿ ಕಾಯಿಸೋದ್ರಿಂದ ಮಂಡೆ ನೋವು ಕಡಿಮೆ ಆಗ್ಬೋದು. ಈ ರೀತಿ ಸರ್ವ ರೋಗಕ್ಕೂ ಮದ್ದು ಅಂತ ನಾನು ಈ ಸ್ಪಷ್ಟವಾಗಿ ಹೇಳ್ತೇನೆ. ಅಲ್ಲದೆ ಕ್ಯಾನ್ಸರ್ ಕೂಡ, ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವಂತವ್ರು ನಮಗೆ ಬೇಗ ರಿಸಲ್ಟ್ ಬರ್ಬೇಕಪ್ಪ ಅಂತಂದ್ರ ಅದನ್ನ ಪ್ರತಿ ವಾರಕ್ಕೆ ಒಂದ್ಸಲ ಆದ್ರೂ ಯೂರಿನ್ ಫಾಸ್ಟಿಂಗ್ ಮಾಡ್ಬೇಕು. ಯಾವ ರೀತಿಪ್ಪ ಅಂದ್ರೆ ಅವತ್ತು ನಾವು ಏನು ಆಹಾರವನ್ನು ಸೇವನೆ ಮಾಡಬಾರ್ದು, ದ್ರವಾಹಾರ ಸೇವನೆ ಮಾಡುದು, ಕೇವಲ ಮೂತ್ರಪಾನ ಮಾಡುದು ಮತ್ತೆ ನೀರು ಕುಡಿದು. ಇದನ್ನ ನೀವು ಇಡೀ ವಾರಕ್ಕೆ ಒಂದು ಬಾರಿ ಮಾಡಿದಲ್ಲಿ ಅದನ್ನ ನಮ್ಗ ಬೇಗನೆ ರಿಸಲ್ಟ್ ಬರಲು ನಮಗೆ ಸಹಾಯವಾಗುತ್ತದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂದ್ರೆ ಈಗ ಅಲ್ದೆ ಕ್ಯಾನ್ಸರ್ 3ನೇ ಹಂತದಲ್ಲಿ ಇರುವವರು ಒಬ್ರು ನನಗೆ ಕಾಲ್ ಮಾಡಿ ಕೇಳಿದ್ರು. ಅವ್ರು ಈ ಥೆರಪಿಯನ್ನ ನಾನು ಹೇಳೋದ್ರಿಂದ ಅವರು ಯಾವುದೇ ವೈದ್ಯಕೀಯವಾದಂತ ಅಲೋಪತಿ ಔಷಧ ತೆಗೆದುಕೊಳ್ತಾ ಇಲ್ಲ, ಆಯುರ್ವೇದ ಔಷಧ ತೆಗೆದುಕೊಳ್ತಿದ್ದಾರೆ. ಅವರು ಕೂಡ ಈ ಸ್ವಮೂತ್ರ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡೋದ್ರಿಂದ ಅವರಿಗೆ ಗಡ್ಡೆಗಳು ಏನು ದೊಡ್ಡದಾದ ಗಡ್ಡೆಗಳು ಏನು ಕಾಣಿಸ್ಕೊಂಡಿದ್ದು ಕ್ಯಾನ್ಸರ್ ಗಡ್ಡೆಗಳು ಅವು ಕಡಿಮೆ ಆಗ್ತಾ ಇದಾವೆ ಅಂತ ನನಗೆ ಶೇರಿಂಗ್ ಮಾಡ್ಕೊಂಡಿದ್ದಾರೆ. ಈ ರೀತಿ ನಾವು ಅದನ್ನ ತ್ಯಾಜ್ಯ ವಸ್ತು ಅಂತ ಪರಿಕಲ್ಪನೆ ಮಾಡಿದ್ರೆ ಅದರಿಂದ ಬೇಕಾದಷ್ಟು ನಮಗೆ ವಿಟಮಿನ್ ಮಿನರಲ್ ನಮ್ಗೆ ಏನು ಬಾಡಿಗೆ ಏನೇನ್ ಬೇಕು ಅದೆಲ್ಲವನ್ನು ಕೊಡುವಂತ ಒಂದು ದೇವರೇ ಸೃಷ್ಟಿ. ಈಗ ನೋಡ್ರಿ ನಮ್ಗೆ ಗಾಳಿ ಇದೆ, ಮತ್ತೆ ಬಿಸಿಲಿದೆ, ಮಳೆ ಇದೆ, ಪ್ರಕೃತಿ ಇದೆಲ್ಲಾನು ದೇವ್ರು ಕೊಟ್ಟಂತ ನಮ್ಗೆ ಪ್ರಕೃತಿ ದತ್ತವಾದ ಕೊಡುಗೆಗಳು. ಅವೆಲ್ಲ ನಮ್ಗೆ ಹೆಚ್ಚಿಗೆ ಆದ್ರೇನು ತೊಂದ್ರೆ ಇಲ್ಲ. ಈಗ ಉಸಿರನ್ನು ತೆಗೆದುಕೊಳ್ತಾ ಇದೇವಿ ನಾವು. ಉಸಿರು ತೆಗೆದುಕೊಂಡಾಗ ನಾವು ಉಸಿರಲ್ಲಿ ಏನ್ ತೆಗೆದುಕೊಂತೇವೆ, ನಮ್ಗೆ ಬೇಕಾದ ಆಕ್ಸಿಜನ್ ತಗೊಂತೇವಿ, ಬಿಡ್ಬೇಕಾದ್ರೆ ಇಂಗಾಲದ ಡೈಆಕ್ಸೈಡ್ ಬಿಡ್ತೇವೆ. ಅದೇ ರೀತಿ ಅದು ಕೂಡ ನಮ್ಮ ದೇಹದಿಂದ ಬರುವಂತ ಪ್ರಕೃತಿ ಸಹಜವಾದಂತ ಒಂದು ಜಲ. ಅದಕ್ಕೆ ತುಂಬಾ ಶಕ್ತಿ ಇದೆ. ಅದನ್ನ ತ್ಯಾಜ್ಯ ಅಂತ ಯಾರು ಪರಿಗಣಿಸಬೇಡಿ. ದಯವಿಟ್ಟು ಎಲ್ಲರೂ ಸಮೂತ್ರ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡು ನಮಗೆ ಇರುವಂತ ರೋಗಗಳನ್ನ ನಾವು ಗುಣಪಡಿಸ್ಕೊಳ್ಬಹುದು. ಯಾವುದೇ ಒಂದು ಪೈಸಾ ಖರ್ಚು ಮಾಡ್ದಂಗೆ ನಾವು ಅಳವಡಿಸ್ಕೊಂಡು ರೋಗವನ್ನು ಗುಣಪಡಿಸ್ಕೊಳ್ಬಹುದಲ್ದೆ ಮುಂದೆ ಬರುವಂತ ನಮ್ಗೆ ಏನು ಇಲ್ಲಪ್ಪ ಈಗ ರೋಗ ನಾವ್ಯಾಕ್ ಮಾಡ್ಕೋಬೇಕಂತ ಅದು ಬೇಡ. ಮುಂದೆ ಕೂಡ ನಮ್ಗೆ ಯಾವುದೇ ರೋಗ ಬರಬಾರ್ದಂತಂದ್ರ ಈ ಚಿಕಿತ್ಸೆಯನ್ನ ಅಳವಡಿಸ್ಕೊಂಡಲ್ಲಿ ಎಲ್ಲರೂ ಕೂಡ ಆರೋಗ್ಯವಂತರಾಗಿರ್ಬೋದು ಅಂತ ಅನ್ನೋದನ್ನ ನಾನು ತಿಳಿಸ್ಲಿಕ್ಕೆ ತುಂಬಾ ಇಚ್ಛೆ ಪಡ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.